ಎಲ್ಲಿ ಹೋಗಲ್ಲ ಇದ್ದಾರೆ, ಎತ್ತಿನ ಗಾಡಿಗೆ ತಗೊಂಡು ಹೋಗ್ತಾರೆ. ಬರ್ತಾರೆ ಸಮಾಧಾನ ಕೋಪ ಬೇಡಣ್ಣ. 5 ನಿಮಿಷ ಬರ್ತಾರೆ. ನಿಖಿಲ್ ಕಳಿಸ್ಕೊಡ್ತೀನಿ. ರಾಮಚಂದ್ರ ಬೇಕಾ ನಿಖಿಲ್ ಬೇಕು? ರಾಮಚಂದ್ರ ಬೇಕಾ? ಯಾರು ಬೇಕು? ಹಣ ಖಂಡಿತ ಬರ್ತೀನಿ. ನೀವಿಷ್ಟು ಪ್ರೀತಿಯಿಂದ ಹಳ್ಳಿಗಳಿಂದ ಒಳಕೆ ಬಂದಿದ್ದೀರಿ, ಹಸುಗಳನ್ನ 100ಕ್ಕೆ 100 ಬರ್ತೀನಿ. ಒಂದು 10 ನಿಮಿಷ ಕುಮಾರಣ್ಣ ಮಾತಾಡಿದ್ಮೇಲೆ ಬರ್ತೀನಿ. ನಾನು ಅಲ್ಲೇ ಬರ್ತೀನಿ, 10 ನಿಮಿಷ. ನಾಡಿದ್ದು 26ನೇ ತಾರೀಕು ನಡೆಯತಕ್ಕಂಥ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಾನೇನು ಸ್ಪರ್ಧೆ ಮಾಡಿದ್ದೇನೆ. ಕೊನೆಯ ದಿನ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಮಂಡ್ಯ ನಗರದಲ್ಲಿ ಸಾವಿರಾರು ಕುಟುಂಬಗಳ ತಾಯಂದರು, ಸಹೋದರಿಯರು, ಹಿರಿಯರು, ಯುವಕ ಸ್ನೇಹಿತರು ಮತ್ತು ಎತ್ತಿನ ಬಂಡಿಯಲ್ಲಿ ಕೆಲವು ಹಳ್ಳಿಗಳಿಂದ ತಾಯಂದರು ಸಹ ಬಂದಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರಗನ್ನ ನಮ್ಮ ಯುವಕ ಸ್ನೇಹಿತರನ್ನು ಕೊಟ್ಟಿದ್ದಾರೆ. ಎತ್ತಿನ ಬಂಡಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಪ್ರೀತಿಯ ಅಭಿಮಾನದಿಂದ ನಮ್ಮೆಲ್ಲರಿಗೆ ಸ್ವಾಗತ ಕೋರಿರ್ತಕ್ಕಂಥದ್ದು ಒಂದು ಭಾಗ. ಈ ಚುನಾವಣೆಯಲ್ಲಿ ನನ್ನ ಒಂದು ಗೆಲುವಿಗೆ ನಿಮ್ಮೆಲ್ಲರ ಒಂದು ಮತವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವೇನು ಬಂದಿದ್ದೇವೆ. ವೇದಿಕೆಯ ಮೇಲೆ ರಾಮಚಂದ್ರ ಅವರು, ಅಶೋಕ್ ಜಯರಾಮ್ ಅವರು, ಅಲ್ಲಿಂದ ವಿಜಯಾನಂದ ಅವರು, ಚಂದ್ರಗಾರ್ ಶಿವಣ್ಣ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ರಮೇಶ್ ಅವರು, ಹಿರಿಯರಾದಂಥ ಶಿವಕುಮಾರ್ ಅವರು, ಇಂದ್ರೇಶ್ ಅವರು, ಅಮರಾವತಿ ಚಂದ್ರಶೇಖರ್ ಅವರು, ಹೀಗೆ ಹಲವಾರು ಪ್ರಮುಖರು, ಶ್ರೀಕಂಠೇಗೌಡರು, ನಮ್ಮ ಬೋರಾ ಅವರು ಎಲ್ಲರೂ ಇವತ್ತು ಪುಟ್ಟದಳ್ಳಿಯಲ್ಲಿ ನಮ್ಮ ದಾವಣಗೆರೆ ಕಲಬುರಗಿಯ ದೊಡ್ಡನಗೌಡರು, ಹೀಗೆ ಎಲ್ಲ ನಾಯಕರು ಇವತ್ತು ಕೊನೆಯ ಒಂದು ಚುನಾವಣಾ ಪ್ರಚಾರದ ಸಮಯ ಮಂಡ್ಯ ನಗರದಲ್ಲಿ. ಅವರೇ ಆಯಪ್ಪನ ಮೇಲೆ ಯಾಕೆ ಮಾತಾಡ್ತೀರಿ? ಎಲ್ಲ ತಿಂದು ಉಂಟು ಹೋಗಾಗಿದೆ. ಬನ್ನಿ ಇರಿ ಬೇಡ ಹೇಳ್ತೀರಿ ಅಣ್ಣ, ಅದು ಮಾತಾಡ್ತೀರಿ. ಇವತ್ತು ನಾವೆಲ್ಲರೂ ಕೊನೆಯ ಒಂದು ಪ್ರಚಾರ ಸಭೆಯಲ್ಲಿ ಕೊನೆಯ ನಿಮಿಷಕ್ಕೆ, ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಮಂಡ್ಯ ನಗರದ ಈ ಒಂದು ಬೆಂಗಳೂರು ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ಸಾವಿರಾರು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲರನ್ನ ತಂದೆ ತಾಯಂದರಿಗೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದರಿಗೆ, ಯುವಕ ಸ್ನೇಹಿತರಿಗೆ ನನ್ನ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಚುನಾವಣೆ ಹಣಬಲದ ನಡುವೆ ಮತ್ತು ಜನಬಲದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ. ಕಾಂಗ್ರೆಸ್ನ ನಾಯಕರು ಈ ಬಾರಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಸೋಲ್ತಕ್ಕಂಥದ್ದಕ್ಕೆ ನಾವೆಲ್ಲ ಕುತಂತ್ರಗಳನ್ನು ನಡೆಸಿದ್ದೇವೆ. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಕುಮಾರಸ್ವಾಮಿ ಸೋಲೋದು ಸತ್ಯ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಾವಿರಾರು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಅಭಿಮಾನಿಗಳು, ತಂದೆ ತಾಯಂದಿರು, ಯುವಕ ಸ್ನೇಹಿತರು ಆ ಮಾತನ್ನ, ಒಂದು ದುರಾಕಾರದ ಮಾತನ್ನ ಹೇಳಿರ್ತಕ್ಕಂಥವ್ರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಕುಮಾರಣ್ಣನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿ ಇರ್ತಕ್ಕಂಥದ್ದು ಕುಮಾರಣ್ಣ ಗೆಲ್ಲಬೇಕು, ಸೋಲಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡತಕ್ಕಂಥದ್ದು ನನ್ನ ಮಂಡ್ಯ ಜಿಲ್ಲೆಯ 17 ಲಕ್ಷ ಮತದಾರರು ಏನಿದ್ದೀರಿ, ಅದು ನಿಮ್ಮ ತೀರ್ಮಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣಬಲದಿಂದ ಇವತ್ತು ಮಂಡ್ಯ ಜಿಲ್ಲೆಯ ಜನವನ್ನ ನಾವು ಕೊಂಡ್ಕೋತೀವಿ ಅಂತ ತಿಳ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯ ಜನತೆಯನ್ನ ಪ್ರೀತಿಯಿಂದ ಗೆಲ್ಲಬಹುದು ಹೊರತು ಹಣಬಲದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದರ ಅನುಭವಗಳು ಬಹಳ ಸಂದರ್ಭದಲ್ಲಾಗಿದ್ದಾವೆ. ಇವತ್ತು ಒಂದು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದು, ಯಾವೊಂದು ಮಂಡ್ಯ ಜಿಲ್ಲೆಯ ಜನತೆಯ ಬದುಕಿನ ಜೊತೆ ಈಗಿನ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡಿದ್ದಾರೆ. ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ 6 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಅವರನ್ನ ಗೆಲ್ಲಿಸಿದ್ದೀರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅವರು ನಿಮಗೆ ಕೊಟ್ಟಂತ ಕೊಡುಗೆ ಏನು? 7 ಕ್ಷೇತ್ರದಲ್ಲಿ ಅವರಿಗೆ ಗೆಲುವನ್ನು ತಂದುಕೊಟ್ಟರು.
ಮಂಡ್ಯ ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಇವತ್ತು ಯಾವೊಂದು ಮುಂಗಾರಿನಲ್ಲಿ ಭತ್ತವನ್ನ ಬೆಳಿಲಿಕ್ಕೆ ಬಿತ್ತನೆಯನ್ನ ಮಾಡಲಿಕ್ಕೆ ಹೋಗ್ತೀರಿ, ಈ ಬಾರಿ ಯಾರು ಬಿತ್ತನೆಯನ್ನ ನಮ್ಮ ಭತ್ತವನ್ನ ನಾಟಿ ಮಾಡಬೇಡಿ ಅಂತ ಹೇಳಿ ಇವತ್ತು ಈ ಒಂದು ಸರ್ಕಾರ ತೀರ್ಮಾನ ಏನು ಮಾಡಿದ್ದಾರೆ. ಅದಕ್ಕೆ ಈ ಒಂದು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾರಣಕರ್ತರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಂದು ಘೋಷಣೆ ಏನು ಅಂದ್ರೆ, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಆ ಎಲ್ಲಾ ಸಂದರ್ಭದಲ್ಲೂ ಬರಗಾಲವನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ನಡವಳಿಕೆ. ಇವತ್ತು ನಮ್ಮ ರೈತರು ಭತ್ತವನ್ನ ನಾಟಿ ಮಾಡಲಿಕ್ಕಾಗಲಿಲ್ಲ. ಈಗಲೂ ಸಹ ಇವತ್ತು ನಾನು ನೋಡಿದೆ, ಕೊಪ್ಪಳದ ಭಾಗಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ KM ದೊಡ್ಡಿಯ ಭಾಗದಲ್ಲಿರಬಹುದು, ಪಾಂಡವಪುರ ಕೇರ್ಪೇಟೆ ಭಾಗದಲ್ಲಿರಬಹುದು, ಯಾವ ಒಂದು ಕಬ್ಬಿನ ಹೊಲಗಳು ಒಣಗಿ ನಿಂತಿದ್ದಾವೆ, ನೀರಿಲ್ಲದೆ ಇವತ್ತು ಕಬ್ಬಿಗೆ ಬೆಂಕಿ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನ ಇವತ್ತು ನಮ್ಮ ರೈತರ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಕೆಟ್ಟ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನನ್ನ ಕೇಳ್ತೀರಿ, ಕುಮಾರಸ್ವಾಮಿ ಈ ಒಂದು ಜಿಲ್ಲೆಗೆ ಕೊಟ್ಟ ಕೊಡುಗೆ ಏನು ಅಂತ ಹೇಳಿ. ನಾನು ಕಾಂಗ್ರೆಸ್ ನಾಯಕರನ್ನ ಕೇಳ್ತೇನೆ, ನೀವು ಯಾವ ಕೊಡುಗೆಯನ್ನ ಕೊಟ್ಟಿದ್ದೀರಿ ಈ ಜಿಲ್ಲೆಗೆ? ಇವತ್ತು ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ, ಯಾವ ಬೆಳೆ ಪರಿಹಾರ ಕೊಟ್ಟಿದ್ದೀರಿ ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು 2,000 ರೂಪಾಯಿ ಬೆಳೆ ಪರಿಹಾರ ಅಂತ ಹೇಳ್ತೀರಿ, ಅದು ಸಹ ಇನ್ನೂ ಹಲವಾರು ರೈತ ಕುಟುಂಬಗಳಿಗೆ ಹೋಗಲಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇರ್ತಕ್ಕಂಥ ರೀತಿಗಳೇನಿವೆ. ನಾನು 2018 ಈ ರಾಜ್ಯದಲ್ಲಿ ಒಂದು ಘೋಷಣೆಯನ್ನ ಮಾಡಿದೆ, ಚುನಾವಣೆಗಿಂತ ಮುಂಚೆ ನನ್ನನ್ನ ಇವತ್ತೇನು ಕೊಟ್ಟಿದ್ದೀಯಾ ಅಂತ ಕೇಳ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರೇ. ಅವತ್ತು ನಾನು ನನ್ನ ರೈತ ಬಂಧುಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದರು. ಯಾವೊಂದು ಸಕ್ಕರೆಯ ನಾಡು ಅಂತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಈ ಒಂದು ಕಬ್ಬು ಬೆಳೆಯತಕ್ಕಂಥ ಪ್ರಮುಖವಾದಂಥ ಜಿಲ್ಲೆ 2016-17 ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಯಿತು. 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಯಾವ ಕಾಂಗ್ರೆಸ್ ನಾಯಕರು ಆ ರೈತರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದ್ರಿ? ಯಾವುದಾದ್ರೂ ಒಂದು ಮನೆಗೆ ಭೇಟಿ ಕೊಟ್ರ ನೀವು? ಇವತ್ತು ನೀವು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಅವತ್ತು ನಾನು ಅಧಿಕಾರದಲ್ಲಿ ಇಲ್ಲದೆ ಇದ್ರು ಪ್ರತಿ ರೈತ ಕುಟುಂಬಗಳ ಮನೆಗೆ ಹೋಗಿ ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟು ಯಾವ ರೈತ ಕುಟುಂಬದಲ್ಲೂ ಆತ್ಮಹತ್ಯೆಗೆ ಶರಣಾಗಬೇಡಿ, ಈ ಒಂದು ಮನವಿಯನ್ನು ಸಲ್ಲಿಸಿ ನಿಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾನು ನಮ್ಮ ಪಕ್ಷದ ಸರ್ಕಾರದ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಒಳಗೊಂಡಂತೆ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದೆ. ಆಗ ಕಾಂಗ್ರೆಸ್ ಪಕ್ಷವನ್ನ ಜನ ತಿರಸ್ಕಾರ ಮಾಡಿದ್ರು. 79 ಸ್ಥಾನ ಅವ್ರು ಗೆದ್ರು, 39 ಸ್ಥಾನ ನಾವು ಗೆದ್ದಿದ್ರು. ಆಗ ಬಂದರು ಬಿಜೆಪಿ ಬಿ ಟೀಮು ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ನ ನಾಯಕರು ದೇವೇಗೌಡರು ಮನೆ ಬಾಗಿಲು ತಟ್ಕೊಂಡು ಬಂದರು. ಇಲ್ಲ ನೀವು ಬಿಜೆಪಿ ಜೊತೆ ಸರ್ಕಾರ ಮಾಡಬೇಡಿ, ನೀವು ನಮ್ಮ ಜೊತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ದೇವೇಗೌಡರು ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಆದರೂ ಬಲವಂತವಾಗಿ ನನಗೆ ಆ ಒಂದು ಮುಖ್ಯಮಂತ್ರಿಯ ಸ್ಥಾನದ ಪಟ್ಟವನ್ನು ಕಟ್ಟಿದಂತವರು ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ ನನಗೆ. ಆದರೂ ನಾನು ಅದೆಲ್ಲ ನನಗೆ ಅವಮಾನಗಳನ್ನು ಸಹಿಸಿಕೊಂಡು, ನನಗೆ ನೀವು ಕೊಟ್ಟಂತಹ ಕಿರುಕುಳಗಳು ಅವಮಾನವನ್ನು ಸಹಿಸಿ ಅವತ್ತು ನನ್ನ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಘೋಷಣೆಯನ್ನು ಮಾಡಿದ್ದೆ. ಸ್ವತಂತ್ರವಾದ ಸರ್ಕಾರ ನನ್ನ ಪಾಲಿಗೆ ಬರದೇ ಇದ್ರು ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಸಂಕಷ್ಟವನ್ನ ಬಗೆಹರಿಸತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸುಮಾರು 2-3 ಸಾವಿರ ರೈತರ ಆತ್ಮಹತ್ಯೆ ಪ್ರಕರಣಗಳೇನಾಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಸರ್ಕಾರದಲ್ಲಿ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಯಾವ ಕಾಂಗ್ರೆಸ್ ನಾಯಕರು ಮಂಡ್ಯಗೆ ಏನು ಕೊಡುಗೆ ಕೊಟ್ಟಿದ್ದೀಯಾ ಅಂತಿದ್ದೀರಿ? 750 ಕೋಟಿ ಹಣ ನನ್ನ ರೈತರ ಸಾಲವನ್ನು ಮನ್ನಾ ಮಾಡಿದಂಥದ್ದು ಇವತ್ತು ನಾನು ನೆನಪಿಸ್ಕೊಡ್ತಾ ಇದ್ದೇನೆ. ಯಾವ ಮೈಸೂರು ಕಾರ್ಖಾನೆ ಬಗ್ಗೆ ಹೇಳ್ತಾ ಇದ್ದೀರಿ? ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 400 ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಖಾನೆಯನ್ನು ತೆಗಿಬೇಕು ಅಂತ ಹೇಳಿ 100 ಕೋಟಿ ಅಡ್ವಾನ್ಸ್ ಹಣವನ್ನ ಇದ್ದೆ. ನಾನು ನನ್ನನ್ನ ರಾಜೀನಾಮೆ ಪಡೀತಕ್ಕಂಥ ಕೆಲಸ ಮಾಡಿ ಅವತ್ತು ಆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ನಾನೇನು ಇರ್ದಣ ಇರೋಣ ಕೇಳಿ ನನಗೆ ಎಲ್ಲ ದೈವಸ್ಥಾನ ಅಂತ ತಿಳಿಯೋತೀನಿ. ಇದು
ನಮ್ಮ ರೈತರಿಗೆ ನಾನು ಕೊಟ್ಟಂತ ಕೊಡುಗೆ ಏನಿದೆ, ನನ್ನ ರೈತ ಬಂಧುಗಳನ್ನ ಬದುಕಿಸಬೇಕು, ಅವರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಸ್ಕಾಲರ್ಶಿಪ್ ಅಂತ ಇಲ್ಲ ಅಂತ ಈ ಕಡೆ ಬರೋಣ ಕೇಳೋಣ, ಈ ಕಡೆ ಬರೋಣ, ಈ ಕಡೆ ಬರೋಣ. ದಯವಿಟ್ಟು ಒಂದು ನಿಮಿಷ ಜನ ಹೇಳ್ತಾವ್ರೆ, ಒಂದು ನಿಮಿಷ ಇರೋಣ. ಇಲ್ಲ, ಇದು ಅಣ್ಣ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ರೈತ ಮುಖಂಡರು 2018ರಲ್ಲಿ 2 ಬೆಳೆಗೆ ನೀರು ಕೊಟ್ಟಿದ್ದೇನೆ, 2 ಬೆಳೆ ಬೆಳೀಲಿಕ್ಕೆ ನೀರು ಕೊಟ್ಟಿದ್ದೇನೆ, ಮಂಡ್ಯ ಜಿಲ್ಲೆಗೆ ಕೊಡುಗೆ ಅದನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು 72 ಅಡಿ ನೀರಿತ್ತು, ಇವತ್ತು 98 ಅಡಿ ನೀರಿದೆ. 98 ಅಡಿ ನೀರಲ್ಲಿ ಇವತ್ತು ನನ್ನ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ಪಾಪ ಮೇಕೆದಾಟಿನಲ್ಲಿ ಪಾದಯಾತ್ರೆ ಮಾಡಿದ್ರು. ಮೇಕೆದಾಟು ಕಟ್ತೀವಿ ಅಂತ ಹೇಳಿ ಪಾದಯಾತ್ರೆ ಮಾಡಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂತ ಇದೇ ಕಾಂಗ್ರೆಸ್ ನಾಯಕರು ಈಗ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನೀರು ನಮ್ಮ ಹಕ್ಕು ಮರೆತರು. ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ನಿರಂತರವಾಗಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಇವತ್ತು ಮೊನ್ನೆ 2 ದಿನಗಳ ಹಿಂದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ. ನಿಮ್ಗೇನು ವಿಶ್ವಾಸದಲ್ಲಿದ್ದಾರೆ ನರೇಂದ್ರ ಮೋದಿ ಅವರು, ನಮಗೆ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಯನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಿಸಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಇವತ್ತು ಸಮ್ಮುಖದಲ್ಲಿ ಹೇಳ್ತಕ್ಕಂಥದ್ದು, ನೀವು ಏನು ಹೇಳ್ತಾ ಇದ್ದೀರಿ, ಈಗ ನೀವು ಪಕ್ಕದ ರಾಜ್ಯ ತಮಿಳುನಾಡಿನ ಜೊತೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, ಅವರ ಜೊತೆಯಲ್ಲಿ 8 ಸ್ಥಾನದಲ್ಲಿ ಚುನಾವಣೆಗೆ ನಿಂತಿದ್ದೀರಿ. ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕಾದ್ರೆ ಇದೇ ತಮಿಳುನಾಡು ಸರ್ಕಾರ ಹೇಳ್ತಾರೆ, ಮೇಕೆದಾಟನ್ನು ಕಟ್ಟಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಸಿದ್ದರಾಮಯ್ಯನವರೇ, ನಿಮಗೆ ಏನಾದ್ರೂ ಕನ್ನಡಿಗರ ಬಗ್ಗೆ, ನಮ್ಮ ರೈತರ ಬಗ್ಗೆ, ಮಂಡ್ಯದ ಬಗ್ಗೆ ನಿಮಗೇನಾದ್ರೂ ಅಲ್ಪ ಸ್ವಲ್ಪ ಚಿಂತನೆ ಅನುಕಂಪ ಇದ್ರೆ ಮೊದಲು ಶಿವಕುಮಾರ್ ಅವರೇ ತಮಿಳುನಾಡು ಹೋಗಿ ಅಲ್ಲಿಯ ಮುಖ್ಯಮಂತ್ರಿಗೆ ಹೇಳಿ, ಇವತ್ತು ನೀವೇನ್ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ, ಇವತ್ತು ಮೇಕೆದಾಟ ಕಟ್ಟಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಅಲ್ಲಿ ಧರಣಿ ಮಾಡಿ ಅವರಿಂದ ಅನುಮತಿ ತಗೊಳ್ಳಿ, ಅವ್ರನ್ನ ಒಪ್ಪಿಸಿ 5 ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೇಕೆದಾಟಿಗೆ ಕಟ್ಟಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನೀವು ಮೊದಲು ತಮಿಳುನಾಡವ್ರಿಗೆ ಹೇಳಿ. ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ರೈತರ ಮಕ್ಕಳಿಗೆ ಗೊತ್ತಾಯ್ತು. ರೈತ ನಿಧಿಯನ್ನ ಯಾವ ರೈತರ ಮಕ್ಕಳಿಗೆ ಕೊಡ್ತಾ ಇದ್ರು ಅದೆಲ್ಲವನ್ನು ಈ ಸರ್ಕಾರ ಇವತ್ತು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಎಲ್ಲಾ ರೀತಿಯ ಶಿಕ್ಷಣದಲ್ಲಿ ಶುಲ್ಕ ಏನೋ ಒಂದು ಫ್ರೀ ಸ್ಕಾಲರ್ಶಿಪ್ ಇತ್ತು, ಅದು ಇಲ್ಲ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ತಾಯಂದ್ರು, ನೀವು ಅರ್ಥ ಮಾಡ್ಕೊಳ್ಳಿ. ಆ 2,000 ರೂಪಾಯಿ ಕೊಡೋದು, ಬಸ್ನಲ್ಲಿ ಫ್ರೀ ಹೋಗಿ ಕೊಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ, ನಾವು ಹೆಣ್ಣು ಮಕ್ಕಳು ಕೊಟ್ಟಿದ್ದೇವೆ ಅಂತ ಹೇಳಿ ಪಾಸ್ ಕೊಟ್ಟಿಲ್ವ? ಇಲ್ಲಿ ನಿಮಗೆ ಇಲ್ಲಿ 2,000 ಅಂತಾರೆ, ಅಲ್ಲೇನು ಮಾಡೋರೆ 2,000 ನಿಮಗ್ ಕೊಡೋದಕ್ಕೆ ನಿಮ್ ಕುಟುಂಬದಲ್ಲಿ ದುಡಿಮೆ ಮಾಡೋ ನಿಮ್ ಮಕ್ಕಳು ಇಲ್ಲ ನಿಮ್ ಮನೆ ಯಜಮಾನರು ಅವರೇನ್ ದುಡಿಮೆ ಮಾಡ್ತಾರೆ. ಆ ದುಡಿಮೆ ಮಾಡಿದ ಮೇಲೆ ನಾವೇ ಸರ್ಕಾರದವರು ಉತ್ಸಾಹ ಕೊಡ್ತೀವಲ್ಲ, ಪ್ರೋತ್ಸಾಹ. ಅಲ್ಲಿ ಹೋಗಿ ಸಾಯಂಕಾಲ ವೈನ್ ಅಂಗಡಿಲಿ ಅಲ್ಲಿ ಹೋಗಿ ಒಂದು ಬಾಂಡ್ ತಗೊಂಡ್ರೆ ಮೊದಲು 50 ರೂಪಾಯಿ ಇತ್ತು, ಈಗ ಎಷ್ಟು ರೂಪಾಯಿ ಆಗಿದೆ? 180 ರೂಪಾಯಿ. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ 2,000 ಕೊಟ್ಟು ನಿಮ್ಮ ಮನೇಲಿರೋ ದುಡಿಮೆ ಮಾಡೋರ ಹತ್ರ 4,000 5,000 ರೂಪಾಯಿ ಅವ್ರ ಉದ್ಯೋಗಕ್ಕೆ ಪಿಕ್ ಪ್ಯಾಕೆಟ್ ಸರ್ಕಾರ ಇದು. ಅದಷ್ಟೇ ಅಲ್ಲ ನಮ್ಮ ರೈತರ ಹೊಲಕ್ಕೆ ಬೋರ್ವೆಲ್ಗಳನ್ನ ಕೊರೆಸಿ ಡಿಸಿ ಹಾಕಿ ಅಂತ ಹೇಳುತ್ತೆ. ಒಂದು ನಿಮಿಷ, ಡಿಸಿ ಹಾಕಿ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ 10,000 ರೂಪಾಯಿ ಡಿಸಿ ಹಾಕ್ತಿದ್ರು ಯಡಿಯೂರಪ್ಪನವರು. ನಾವು ಈ ಸರ್ಕಾರದಲ್ಲಿ ಎಷ್ಟು ತಗೋತಾ ಇದ್ದಾರೆ ಒಂದು ಡಿಸಿ ಹಾಕ್ಲಿಕ್ಕೆ? ಇದು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರ ಹೊಟ್ಟೆಯ ಮೇಲೆ ಹೊಡೆದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯೋಚನೆ ಮಾಡಿ. ಇದು ಇವರ ಕಾರ್ಯಕ್ರಮ ಯೋಗ್ಯತೆ. ಚಾಪಕ್ಕಾಗದಕ್ಕೆ
20 ರೂಪಾಯಿ 50 ರೂಪಾಯಿ ಇದ್ದಿದ್ದು ಇವತ್ತು ಎಲ್ಲಿ ತಗೊಂಡೋದ್ರು? ಇವತ್ತು ಇದೆಲ್ಲ ನನ್ನ ತಾಯಂದ್ರು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ತಾಯಂದ್ರು ಅರ್ಥ ಮಾಡ್ಕೊಳ್ಳಿ. ಈಗ ಅದೆಂತದೋ 1 ಲಕ್ಷ ರೂಪಾಯಿ ಕೊಡ್ತಾರಂತ, ಈಗ ನಿಮ್ಗೆ 2,000 ರೂಪಾಯಿ ಕೊಡ್ತಾರಲ್ಲ, ಆ 2,000 ಕೊಡೋದಕ್ಕೆ 1,05,000 ಕೋಟಿ ಸಾಲ ಮಾಡವ್ರೆ. 1,05,000 ಕೋಟಿ ಸಾಲ. ಆ ಸಾಲ ತೀರ್ತಾರೆ ಯಾರು? ಮುಂದೆ ಆ ಸಾಲ ನೀವೇ ತೀರ್ಸಬೇಕಾಯ್ತದೆ, ಸರ್ಕಾರಗಳು ತೀರ್ಸಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇದು ಬಂಡ ಸರ್ಕಾರ. ಈಗ ಖಾಲಿ ಚೊಪ್ಪಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರಲ್ಲ, ಖಾಲಿ ಚೊಪ್ಪಿಂದ ಅಡ್ವರ್ಟೈಸ್ಮೆಂಟ್ ದುಡ್ಡೆಲ್ಲ ಲೂಟಿ ಹೊಡೆದು ಸರ್ಕಾರದ ಖಜಾನೆ ಖಾಲಿ ಮಾಡಿದ್ದೇವೆ, ಇದು ಸಂದೇಶ ಕೊಟ್ಟಿದ್ದಾರೆ, ಎಚ್ಚರಿಸಿ ಅಂತ ಹೇಳಿ. ಹೀಗೆ ಸರ್ಕಾರದ ನಡವಳಿಕೆಗಳೇನಿದೆ, ದಲಿತರುಗಳಿಗೆ ಯಾವುದು ಎಸ್ಸಿಪಿ ಎಸ್ಟಿಪಿ ಇವತ್ತು ಹಣ ಕೊಡಬೇಕು, 11,000 ಕೋಟಿ ಎಸ್ಸಿಪಿ ಎಸ್ಟಿಪಿ ಹಣವನ್ನ ಈ ಕಾರ್ಯಕ್ರಮಗಳಂತೇಳಿ ಡೈವರ್ಟ್ ಮಾಡಿ ದಲಿತರಿಗೂ ಟೋಪಿ ಹಾಕಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಟೋ ಚಾಲಕರ ಸಮಸ್ಯೆ ನೋಡ, ಎಲ್ಲಾ ಸಮಸ್ಯೆ ಆಟೋ ಚಾಲಕರು, ನಮ್ಮ ಪೌರ ಕಾರ್ಮಿಕರು. ಇವತ್ತು ಮಂಡ್ಯ ನಗರದಲ್ಲಿ ಸುಮಾರು 2,500 ಪೌರ ಕಾರ್ಮಿಕರ ಕುಟುಂಬಗಳಿದ್ದಾವೆ. ಇನ್ನೂ ಒಂದು ಮನೆ ಹಕ್ಕುಪತ್ರ ಕೊಡಲಿಲ್ಲ. ಜಯರಾಮ್ ಅವರ ಒಂದು ಹೆಸರಲ್ಲಿ ಒಂದು ಕೆರೆ ಲೇಔಟ್ ಮಾಡಿದ್ದೀರಲ್ಲ, ಅಲ್ಲಿ 2,500 ನಮ್ಮ ದಲಿತ ಸಮಾಜದ ಪೌರ ಕಾರ್ಮಿಕರೇನಿದ್ದಾರೆ, ಇಲ್ಲಿಯವರೆಗೆ ಅವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಕಟ್ಟಿಲ್ಲ. ಸರ್ಕಾರಿ ಆಸ್ಪತ್ರೆ ಈ ಸರ್ಕಾರದಲ್ಲಿ ಅದಕ್ಕೆ ನಾನು ಕೈ ಜೋಡಿಸಿ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ಬಂದ್ರಣ ಈ ಬಂದ್ರೆ ಇರೋಣ. ಇಷ್ಟೊತ್ತರ ತಾಳ್ಮೆ ಇದೆಯಾ? ಕೈ ಮುಗಿತೀಯಾ? ಒಂದು ಕಳಿಸ್ಕೊಡ್ತೀನಿ, ಬರ್ತೀನಿ. ಈಗ ಇಲ್ಲಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಇವತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿರೋದು ಲೋಕಸಭೆಯ ಅಭ್ಯರ್ಥಿ ಅಂತ ಅಲ್ಲ, ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳು ಇರ್ತೀರಿ, ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ಈ ಚುನಾವಣೆಯಲ್ಲಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಯಾವ ನಮ್ಮ ಕಾವೇರಿಯ ನೀರಿನ ವಿಷಯದಲ್ಲಿ ಹಲವಾರು ವರ್ಷಗಳ ಸಮಸ್ಯೆ ಏನಿದೆ, ನಾನು ನಿಮ್ಮೆಲ್ಲರಿಗೆ ಒಂದು ಮಾತನ್ನು ಕೊಡ್ತೇನೆ. ಇವತ್ತು ಕಾವೇರಿಯ ಮೇಕೆದಾಟಿನ ಸಮಸ್ಯೆ ಇರಲಿ, ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ, ಅಪ್ಪರ್ ಭದ್ರಾ ಬಾಧಾ ಯೋಜನೆ ಇರಲಿ, ಇದೆಲ್ಲದಕ್ಕೂ ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ನನ್ನ ಕನ್ನಡ ನಾಡಿನ ಜನತೆಗೆ ನ್ಯಾಯವನ್ನು ಕೇಂದ್ರ ಸರ್ಕಾರದಿಂದ ತರದೇ ಇದ್ರೆ ಮತ್ತೆಂದು ನಾನು ಮತವನ್ನು ಕೇಳಲಿಕ್ಕೆ ಬರಲ್ಲ. ಇದನ್ನು ನಿಮ್ಮ ಮುಂದೆ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು. ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆ, ನನಗೆ ಇಡೀ ರಾಜ್ಯದ ಜನತೆ ನನ್ನನ್ನು ಗುರುತಿಸ್ತಕ್ಕಂಥ ಶಕ್ತಿಯನ್ನ ಮಂಡ್ಯ ಜಿಲ್ಲೆಯ ಜನತೆ ನೀವು ನನಗೆ ನೀಡಿದ್ದೀರಿ. ನನ್ನ ಬಗ್ಗೆ ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ನಾನು ಕೊನೆಯ ಉಸಿರಿನವರೆಗೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತೇನೆ. ನಿಮ್ಗೇನು ರೈತರಿಗೆ ಹೇಳ್ತಾ ಇದ್ದೀನಿ, ಅದನ್ನು ವಾಪಸ್ ಕಳಿಸ್ಕೊಡ್ತೀನಿ, ಹಣ ಬರಕ್ ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ರೈತರಿಗೆ. ಮತ್ತೆ ನಾನು ಲೋಕಸಭೆಯಲ್ಲಿ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿಯ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಏನಿದ್ದಾರೆ. ನನ್ನ ಗುರುತು ನಿಮ್ಮ ಗುರುತು ಹೊರೆ ಹೊತ್ತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಆಶೀರ್ವಾದವನ್ನ ನನ್ನ ಕ್ರಮ ಸಂಖ್ಯೆ ನಂಬರ್ 1 ಈ ಒಂದು ನಂಬರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ಆಶೀರ್ವಾದ ಮುಖಾಂತರ ಕೊಟ್ಟು ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಯ ಬದುಕಿನ ಸರಿಪಡಿಸತಕ್ಕಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಒಂದು ಅವಕಾಶವನ್ನ ಈ ಬಾರಿ ನನಗೆ ಕಲ್ಪಿಸಿಕೊಡಿರತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸಿ, ಕಳೆದ 15 ದಿನಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಜೊತೆಗೂಡಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ವಿಶ್ವಾಸವನ್ನು ಗಳಿಸಿ ಈ ಚುನಾವಣೆಯಲ್ಲಿ ಒಂದು ನನಗೆ ಬಲವನ್ನು ತುಂಬಿದ್ದೀರಿ. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಗೌರವಪೂರ್ವಕವಾದ ವಂದನೆಗಳು. ನಾನು ಒಂದು ಮಾತನ್ನು ಹೇಳ್ತೇನೆ, ಮಂಡ್ಯ ಜಿಲ್ಲೆ ನಾನು ಕಳೆದ 95ನೇ ಇಸ್ವಿಯಿಂದ 89 ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಓಡಾಡಿದ್ದೇನೆ.
ಯಾವೊಂದು ಹಂಚಿಕೆದಾರನಾಗಿ ಮೈಸೂರು ಪ್ರತಿನಿತ್ಯ ಓಡಾಡಿದ್ದೇನೆ. 50 ವರ್ಷ ಆಗಿತ್ತು ಹಿಂದೆ. ಅದೇ ರೀತಿ ಜಿಲ್ಲೆ ಈ ತಾಲೂಕು ನಗರ ಏನಿದೆ, ಒಂದು ಮಾತನ್ನ ಹೇಳ್ತೇನೆ, ಸ್ಮಾರ್ಟ್ ಸಿಟಿಯನ್ನ ಇವತ್ತು ತರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ, ದೇಶದಲ್ಲಿ 10 ನಗರಗಳಿಗೆ 1,000 ರೂಪಾಯಿ, 1,000 ಕೋಟಿ ರೂಪಾಯಿಗಳನ್ನ ಇವತ್ತು ಒಂದೊಂದು ನಗರಕ್ಕೆ ಹಣವನ್ನು ಖರ್ಚು ಮಾಡತಕ್ಕಂತ ಒಂದು ನೀಲಿ ನಕ್ಷೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನ ಹೇಳ್ತೇನೆ, ಆ 10 ನಗರಗಳಲ್ಲಿ ಮಂಡ್ಯ ನಗರವನ್ನು ಸೇರಿಸಿಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಶಕ್ತಿಯನ್ನ ತುಂಬುತ್ತೇನೆ. ನನ್ನನ್ನು ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಯವರೆಗೆ ಸನ್ಮಾನ್ಯ ದೇವೇಗೌಡರಿಗೆ ಏನು ರಾಜಕೀಯವಾಗಿ ಶಕ್ತಿ ತುಂಬಿದ್ದೀರಿ, ಅದೇ ಶಕ್ತಿಯನ್ನ ಈ ಚುನಾವಣೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪಕ್ಷ, ರೈತರ ಪಕ್ಷ, ಈ ಪಕ್ಷವನ್ನು ಬೆಂಬಲಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ವಂದನೆಗಳು, ಎಲ್ಲರಿಗೂ ನನ್ನ ನಮಸ್ಕಾರ. 26ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಮತದಾನದಲ್ಲಿ ಭಾಗವಹಿಸತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕಂತ ವಂದನೆಗಳು. 26ನೇ ತಾರೀಕು 10 ಗಂಟೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಬೂತಲ್ಲೂ ಇದು ಕುಡಿದು ನಿಮ್ಮಲ್ಲೂ ಒಳವತ್ತ ಮಹಿಳೆಯ ಗುರುತು ಕ್ರಮ ತಪ್ಪಿಯೇ ಒಂದು ನೀವೇಳಿ ಕುಮಾರಣ್ಣ ಸೀರಿಯಲ್ ನಂಬರ್ 8. ಬಹಿರಂಗ ಪ್ರಚಾರದ ಕೊನೆಯ ದಿನ, ಕೊನೆಯ ಹಂತದ ಭಾಷಣ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭರ್ಜರಿ ರೋಡ್ ಶೋವನ್ನು ನಡೆಸಿದ್ದಾರೆ. ಸುದೀರ್ಘವಾದ ಮಾತುಗಳನ್ನು ಆಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತನ್ನನ್ನು ಗೆಲ್ಲಿಸಬೇಕು, ಗೆಲ್ಲಿಸಿದರೆ ಮಂಡ್ಯದ ಮತದಾರರಿಗೆ ಅವರು ಅದಕ್ಕೆ ಯಾವ ಯಾವ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಎಲ್ಲ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೇವಲ 1 ಗಂಟೆ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. 6 ಗಂಟೆಯ ನಂತರ ಇನ್ಯಾವ ಬಹಿರಂಗ ಪ್ರಚಾರಗಳನ್ನು ಕೂಡ ಯಾರೂ ಮಾಡುವಂತಿಲ್ಲ.